ಈಗಾಗಲೇ ಪಂಚರಾಜ್ಯಗಳಲ್ಲೂ ಸಹ ಈಗ ಬಹುಮತದ ವಿಚಾರ ಎಲ್ರಿಗೂ ಗೊತ್ತಾಗ್ತಾ ಇರುವಂತದ್ದು. ತಮಿಳುನಾಡಲ್ಲಿ ಟಿವಿಕೆ ಸರಳ ಬಹುಮತ ಹಿಡಿಯುವ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವ ಸನ್ನಿವೇಶಗಳು ಸಹ ನಿರ್ಮಾಣವಾಗ್ತಾ ಇರುವಂತದ್ದು. ಅಲ್ಲದೆ ಅಸ್ಸಾಂದಲ್ಲಿ ಇದೀಗಾಗಲೇ ಬಿಜೆಪಿ ಆಲ್ರೆಡಿ ಅಧಿಕಾರದಲ್ಲಿದೆ, ಅದೇ ಯಥಾಸ್ಥಿತಿಯಾಗಿ ಮುಂದುವರಿಯುತ್ತಾ ಅನ್ನೋ ಚರ್ಚೆಗಳು ಸಹ ನಡೀತಾ ಇರುವಂತದ್ದು. ಈ ನಡುವೆ ನಮ್ಮ ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇರುವಂತದ್ದು. 2 ಕ್ಷೇತ್ರಗಳ ಉಪಚುನಾವಣೆ ನಡೆದಿರುವಂತದ್ದು, ಬಾಗಲಕೋಟೆ ಜೊತೆಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡಬೇಕಾದ್ರೆ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಈಗಾಗಲೇ 8ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯವಾಗ್ತಾ ಇರುವಂತದ್ದು. ಈಗಾಗಲೇ 11:30 ಆಗ್ತಾ ಬರ್ತಾ ಇರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರ್ ಅವರು 8ನೇ ಸುತ್ತಿನಲ್ಲಿ ತಮ್ಮ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂತದ್ದು. ದಾವಣಗೆರೆ ವಿಚಾರದಲ್ಲಿ ನೋಡಬೇಕಾದ್ರೆ ಆರಂಭಿಕ ಹಂತದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಭಾರಿ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಆದ್ರೆ ಇದೀಗ ಟ್ರೆಂಡ್ ಬದಲಾಗ್ತಾ ಇರುವಂತದ್ದು. ಸಮರ್ಥ ಶಾಮನೂರ್ ಅವರು 8ನೇ ಸುತ್ತಿನ ಮತ ಎಣಿಕೆ ಕಾರ್ಯದಲ್ಲೂ ಸಹ ತಮ್ಮ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಇನ್ನೊಂದು ವಿಚಾರ ನೋಡಬೇಕಾದ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಅಂದ್ರೆ ದಿವಂಗತ HY ಮೇಟಿ ಅವರ ಅಕಾಲಿಕ ನಿಧನದಿಂದ ತೆರವಾದ ಒಂದು ಕ್ಷೇತ್ರಕ್ಕೆ ಅಲ್ಲಿ ಉಪಚುನಾವಣೆ ನಡೀತು. ಆ ಸಂದರ್ಭದಲ್ಲಿ ಅಂದ್ರೆ ಏಪ್ರಿಲ್ 9ರಂದು ಚುನಾವಣೆ ನಡೀತು. ಆವಾಗ ಅಲ್ಲಿಯೂ ಸಹ ಸಾಕಷ್ಟು ಒಂದು ತೀವ್ರ ಜಿದ್ದಾಜಿದ್ದಿನ ಚುನಾವಣೆಯಾಗಿ ಪರಿಣಮಿಸಿತ್ತು. ಈ ಚುನಾವಣೆ ಅಂದ್ರೆ ವಿಶೇಷವಾಗಿ ಬಾಗಲಕೋಟೆ ವಿಚಾರದಲ್ಲಿ ನೋಡಬೇಕಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಪ್ರತಿಷ್ಠೆಯ ಪಣವಾಗಿ ಒಂದು ಬಾಗಲಕೋಟೆ ಕ್ಷೇತ್ರ ಪರಿಣಮಿಸಿತ್ತು. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ HY ಮೇಟಿ ಅವರು ನಿಧನರಾದ ಬಳಿಕ ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲ ಉಂಟಾಯಿತು. ಅದರ ಬಳಿಕ ಮತ್ತೆ ಅದೇ ಕುಟುಂಬಕ್ಕೆ ಟಿಕೆಟ್ ನೀಡಿದ್ರು. ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ನೀಡಿದ್ರು. ಸಿದ್ದರಾಮಯ್ಯನವರು ನೋಡ್ಬೇಕಾದ್ರೆ ಈ ಒಂದು ಚುನಾವಣೆಯನ್ನ ಸ್ವಂತ ಚುನಾವಣೆ ಅಂತಾಗೆ ಅಂದ್ರೆ ತಮ್ಮ ಪುತ್ರನೇ ಚುನಾವಣೆಗೆ ಸ್ಪರ್ಧಿಸಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಅಷ್ಟೊಂದು ಸ್ವಂತ ಪ್ರಯತ್ನವನ್ನ ಮಾಡಿದ್ರು. ದಾವಣಗೆರೆಗಿಂತಲೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಹೆಚ್ಚಿನ ದಿನಗಳ ಪ್ರಚಾರವನ್ನ ಮಾಡಿದ್ರು. ಹೆಚ್ಚಿನ ಸಮಯವನ್ನ ಅಲ್ಲಿ ಮೀಸಲಿಟ್ಟಿದ್ರು ತಮ್ಮ ಪ್ರಚಾರಕ್ಕಾಗಿ. ಕಾರಣ ನೋಡಬೇಕಾದ್ರೆ ಹೇಗಾದ್ರೂ ಮಾಡಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಜೊತೆಗೆ ಬಾಗಲಕೋಟೆ 2 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ತೆಗೆ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡಿದ್ರು. ಹೀಗಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಪ್ರಚಾರವನ್ನ ಮಾಡಿದ್ರು. ಅಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಮತಬೇಟೆಯನ್ನು ನಡೆಸಿದ್ರು. ಬಿಜೆಪಿಗೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ರಣತಂತ್ರವನ್ನ ಹೆಣೆದ್ರು. ಅಲ್ಲಿನ ಅಂದ್ರೆ ಎಲ್ಲ ಅಹಿಂದ ಮತಗಳನ್ನ ಕ್ರೋಢೀಕರಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಒಂದ್ ಕಡೆ ನೋಡ್ಬೇಕಾದ್ರೆ ಕಾಂಗ್ರೆಸ್ ವಿಚಾರದಲ್ಲಿ ನೋಡ್ಬೇಕಾದ್ರೆ ಸಿದ್ದರಾಮಯ್ಯನವರ ಉಸ್ತುವಾರಿ ಬಾಗಲಕೋಟೆ ಆದ್ರೆ DK ಶಿವಕುಮಾರ್ ಉಸ್ತುವಾರಿ ದಾವಣಗೆರೆ ಅನ್ನೋ ನಿಟ್ಟಿನಲ್ಲಿ ಪರಿಣಮಿಸಿತ್ತು. ಹೀಗಾಗಿ ಸಿದ್ದರಾಮಯ್ಯನವರು ಯಾವೆಲ್ಲ ರೀತಿಯಾಗಿ ಚುನಾವಣೆ ಪ್ರಚಾರವನ್ನ ಮಾಡಬೇಕು, ಯಾರನ್ನೆಲ್ಲ ಚುನಾವಣೆಗೆ ಬಳಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನು ಹಾಕಿದ್ರು. ಅದ್ರ ಪ್ರಕಾರ ಚುನಾವಣೆಯನ್ನ ನಡೆಸಿದ್ರು. ಅದರ ಫಲಿತಾಂಶವಾಗಿ ಉಮೇಶ್ ಮೇಟಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. 60,000ಗಳಷ್ಟು ಮತಗಳನ್ನ ಈ ಸದ್ಯದ ಅಂದ್ರೆ ಸ್ಥಿತಿಯಲ್ಲಿ ಉಮೇಶ್ ಮೇಟಿ ಅವರು ಪಡ್ತಾ ಇರುವಂತದ್ದು. ಅಲ್ಲದೆ ಬಿಜೆಪಿ ಅಭ್ಯರ್ಥಿಗೆ ವೀರಣ್ಣ ಚರಂತಿಮಠ ಅವರಿಗೆ ಹಿನ್ನಡೆ ಆಗ್ತಾ ಇರುವಂತದ್ದು. ನೋಡಿದ್ರೆ ಗೊತ್ತಾಗುತ್ತೆ. ಬಾಗಲಕೋಟೆ ವಿಚಾರದಲ್ಲಿ ನೋಡಿದಾಗ ಬಿಜೆಪಿ ಅಭ್ಯರ್ಥಿ ಅಂದ್ರೆ ವೀರಣ್ಣ ಚರಂತಿಮಠ ಅವರು ಈ ಹಿಂದಿನ 2023ರ ಚುನಾವಣೆಯಲ್ಲಿ 5,000 ಚಿಲ್ಲರೆ ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ್ರು. ಆದ್ರೆ ಬಿಜೆಪಿ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿತ್ತು. 5,000 ಮತಗಳನ್ನ ನಾವು ಮತ್ತೆ ಕ್ಯಾಪ್ಚರ್ ಮಾಡಿ ಇನ್ನಷ್ಟು ಹೆಚ್ಚಿನ ಮತಗಳನ್ನ ಪಡೆದು ಕಾಂಗ್ರೆಸ್ ಅನ್ನ ಸೋಲಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಆತ್ಮವಿಶ್ವಾಸವನ್ನ ಬಿಜೆಪಿ ನಾಯಕರು ಇಟ್ಕೊಂಡಿದ್ರು. ಆದ್ರೆ ಅದೆಲ್ಲ ಹುಸಿ ಆಗ್ತಾ ಅನ್ನೋ ಪ್ರಶ್ನೆಯೂ ಸಹ ಈ ಫಲಿತಾಂಶವನ್ನ ನೋಡಿದಾಗ ಅರ್ಥವಾಗುತ್ತೆ. ಯಾಕಂದ್ರೆ ಬಾಗಲಕೋಟೆ ವಿಚಾರದಲ್ಲಿ ನೋಡ್ಬೇಕಾದ್ರೆ ಇನ್ನೊಂದು ವಿಚಾರ, ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಲ್ಲಿ ಸಹ ಪ್ರಚಾರವನ್ನ ಮಾಡಿದ್ರು. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಸೇರಿದಂತೆ ಮಾಜಿ CM ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಇವರೆಲ್ಲ ಪ್ರಚಾರವನ್ನ ಮಾಡಿ ಅಲ್ಲಿ ಬಾಗಲಕೋಟೆಯನ್ನು ಸಹ ತಮ್ಮ ತೆಕ್ಕೆಗೆ ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಸಹ ರಣತಂತ್ರವನ್ನ ಹೆಣೆದಿದ್ರು. ಅದು ಸಾಧ್ಯವಾಗಿರಲಿಲ್ಲ. ಆದ್ರೆ ಇದೀಗ ಫಲಿತಾಂಶ ಹೊರಬೀಳ್ತಾ ಇರುವಂತದ್ದು ಉಮೇಶ್ ಮೇಟಿ ಅವರು ತಮ್ಮ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು, ಜೊತೆಗೆ ವೀರಣ್ಣ ಚರಂತಿಮಠ ಅವರು ಹಿನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಇನ್ನೊಂದು ವಿಚಾರ ನೋಡ್ಬೇಕಾದ್ರೆ ಈ ಬಾಗಲಕೋಟೆ ಚುನಾವಣೆ ಪ್ರಚಾರದ ಒಂದು ರಣಕಣದಲ್ಲಿ ನೋಡ್ಬೇಕಾದ್ರೆ ಸಿದ್ದರಾಮಯ್ಯನವರು ತಮ್ಮ ಎಲ್ಲ ಆಪ್ತರನ್ನು ಈ ಚುನಾವಣೆಗೆ ಬಳಸಿಕೊಂಡಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಬೈರತಿ ಸುರೇಶ್ ಆಗಿರ್ಬೋದು, ಸಚಿವ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಹೀಗೆ ತಮ್ಮ ಎಲ್ಲ ಸಚಿವರನ್ನ ಬಳಕೆ ಮಾಡಿಕೊಂಡು
ಕಾಯ್ದುಕೊಂಡಿದ್ರು. ಮುಖ್ಯವಾಗಿ ನೋಡ್ಬೇಕಾದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಗ್ರೌಂಡ್ ಲೆವೆಲ್ ಅಲ್ಲಿ ಬೆಳಗಾವಿ ರೀತಿಯ ಪಾಲಿಟಿಕ್ಸ್ ಅನ್ನ ಬಾಗಲಕೋಟೆಯಲ್ಲಿ ಮಾಡಿದ್ರು. ತಮ್ಮ ಎಲ್ಲ ಕಾರ್ಯಕರ್ತರನ್ನ ಟೀಮ್ ಅನ್ನ ಕಟ್ಕೊಂಡು ಹಳ್ಳಿಗೂ ತೆರಳಿ ಮನೆಗೂ ತೆರಳಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಅನ್ನ ಸತೀಶ್ ಜಾರಕಿಹೊಳಿ ಟೀಮ್ ಮಾಡಿತ್ತು. ಅದರ ಫಲಿತಾಂಶವಾಗಿ ಇವತ್ತು ಉಮೇಶ್ ಮೇಟಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು, ವೀರಣ್ಣ ಚರಂತಿಮಠ ಅವರು ಹಿನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಸದ್ಯದ ಸ್ಥಿತಿಗತಿ ನೋಡಿದಾಗ ಬಾಗಲಕೋಟೆಯಲ್ಲಿ ಬಹುಶಃ ಕಾಂಗ್ರೆಸ್ ಜೇಬೇರಿ ಬಾರಿಸುವ ಲಕ್ಷಣಗಳು ದಟ್ಟವಾಗಿರುವಂತೆ ಕಂಡು ಬರ್ತಾ ಇರುವಂತ 60,000ದಷ್ಟು ಮತಗಳನ್ನ ಉಮೇಶ್ ಮೇಟಿ ಅವರು ಪಡೆದ್ರೆ 54,000 ಮತಗಳಷ್ಟು ವೀರಣ್ಣ ಚರಂತಿಮಠ ಅವರು ಮತಗಳನ್ನ ಪಡೆದಿರುವಂತದ್ದು. ಹೀಗಾಗಿ ನೋಡಿದ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಲೆಕ್ಕಾಚಾರವನ್ನ ನೋಡಿದಾಗ ಬಿಜೆಪಿ ನಾಯಕರ ಲೆಕ್ಕಾಚಾರ ತಲೆ ಕೆಳಗಾಯ್ತಾ ಅನ್ನೋ ಪ್ರಶ್ನೆಯು ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಬಿಜೆಪಿಯು ಅಲ್ಲಿ ಎಲ್ಲ ನಾಯಕರನ್ನ ಬಳಸಿಕೊಂಡಿತ್ತು, ಅಹಿಂದ ನಾಯಕರನ್ನ ಬಳಸಿಕೊಂಡಿದ್ರು, ಜೊತೆಗೆ ಲಿಂಗಾಯತ ನಾಯಕರನ್ನ ಬಳಸಿಕೊಂಡಿದ್ರು. ವಿಶೇಷವಾಗಿ ನೋಡ್ಬೇಕಾದ್ರೆ ಉಚ್ಚಾಟಿತ ಶಾಸಕರನ್ನ ಸಹ ಬಿಜೆಪಿ ಚುನಾವಣೆಗೆ ಬಳಸಿಕೊಂಡಿದ್ದು ವಿಶೇಷವಾಗಿರುವಂತದ್ದು. ವೀರಣ್ಣ ಚರಂತಿಮಠ ಪರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್, ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಹ ಅಲ್ಲಿಂದ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದರೂ ಸಹ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಮಾಡಿ ಅದು ಎಷ್ಟರ ಮಟ್ಟಿಗೆ ಪ್ಲಸ್ ಆಯ್ತು, ಎಷ್ಟರ ಮಟ್ಟಿಗೆ ಮೈನಸ್ ಆಯ್ತು ಅದು ವಿಚಾರ ಬೇರೆ ಆಗಿರುವಂತದ್ದು. ಆದ್ರೆ ಯತ್ನಾಳ್ ಅವರನ್ನ ಚುನಾವಣಾ ಪ್ರಚಾರಕ್ಕೆ ಬಿಜೆಪಿ ಬಳಸಿಕೊಂಡಿದ್ದು ಮಾತ್ರ ಎಲ್ಲ ಒಂದ್ ಕಡೆ ಅವರಿಗೆ ಲಾಭ ಆಯ್ತಾ ಅನ್ನೋದು ಸಹ ಇಲ್ಲಿ ಪ್ರಶ್ನೆ ಆಗ್ತಾ ಇರುವಂತದ್ದು. ಆದ್ರೆ ಈ ರಿಸಲ್ಟ್ ಅನ್ನ ನೋಡಿದಾಗ ಉಮೇಶ್ ಮೇಟಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆದ್ರೆ ಬಿಜೆಪಿ ಎಲ್ಲ ಒಂದ್ ಕಡೆ ಪಿಕಪ್ ಆಯ್ತಾ ಅನ್ನೋದು ಯತ್ನಾಳ್ ಬಂದ ನಂತರ ಅನ್ನೋ ಚರ್ಚೆಗಳು ಸಹ ಮುನ್ನಡೆಗೆ ಬರ್ತಾ ಇರುವಂತದ್ದು. ಆದ್ರೆ ಚುನಾವಣೆ ಮುಗಿದ ಬಳಿಕ ಚುನಾವಣೆಯ ಆರಂಭದಲ್ಲೂ ಸಹ ಎರಡೂ ಪಕ್ಷದ ನಾಯಕರು ಹೇಳ್ತಾ ಇರುವಂತದ್ದು, ಎರಡೂ ಕ್ಷೇತ್ರಗಳು ನಾವು ಗೆಲ್ತೀವಿ ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತ್ಯಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರು, ಬಾಗಲಕೋಟೆಯನ್ನು ನಾವೇ ಗೆಲ್ತೀವಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳನ್ನು ನಾವೇ ಗೆಲ್ತೀವಿ, ಬಿಜೆಪಿ ಅವರಿಗೆ ಸೋಲುಣಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು. ಆದ್ರೆ ಇವತ್ತು ಫಲಿತಾಂಶದ ದಿನ ಎಲ್ಲವೂ ಟ್ರೆಂಡ್ ಬದಲಾದಂತೆ ಕ್ಷಣಕ್ಕೂ ಚುನಾವಣೆ ಫಲಿತಾಂಶ ಬದಲಾಗ್ತಾ ಇರುವಂತದ್ದು. ಒಂದ್ ಕಡೆ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲ ಒಂದ್ ಕಡೆ ಹಿನ್ನಡೆ ಆಯ್ತಾ ಅನ್ನೋ ಪ್ರಶ್ನೆಯೂ ಸಹ ಮೂಡ್ತಾ ಇರುವಂತದ್ದು. ದಾವಣಗೆರೆ ವಿಚಾರದಲ್ಲಿ ನೋಡಿದಾಗ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಿಚಾರದಲ್ಲಿ ನೋಡಿದಾಗ ಡಿ.ಕೆ. ಶಿವಕುಮಾರ್ ಎಲ್ಲ ಒಂದ್ ಕಡೆ ಹಿನ್ನಡೆ ಅನುಭವಿಸಿದ್ರ ಅಂದ್ರೆ ಈ ಸದ್ಯದ ಚರ್ಚೆ ನಡೀತಾ ಇರುವಂತದ್ದು ಸಿಎಂ ಫೈಟ್ ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇರುವಂತದ್ದು. ಇನ್ನೇನು ಚುನಾವಣಾ ಫಲಿತಾಂಶ ಹೊರಬಿದ್ದ ನಂತರ ಮೇ 7ರಂದು ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳ್ತಾ ಇದ್ದಾರೆ. ಅದು ಸಹ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಈ ಎಲ್ಲದರ ನಡುವೆ ಸಿದ್ದರಾಮಯ್ಯನವರು ಮತ್ತಷ್ಟು ಪವರ್ಫುಲ್ ಆದ್ರ ಬಾಗಲಕೋಟೆ ಚುನಾವಣೆಯ ಫಲಿತಾಂಶದಿಂದ ಅನ್ನೋ ಚರ್ಚೆಗಳು ಸಹ ನಡೀತಾ ಇರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರು ದಾವಣಗೆರೆ ಉಸ್ತುವಾರಿಯನ್ನ ಅಂದ್ರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆಯಲ್ಲಿ ಸಾಕಷ್ಟು ಒಂದು ತಮ್ಮದೇ ಆದ ಪಾತ್ರವನ್ನು ವಹಿಸಿದ್ರು. ಮುಸ್ಲಿಮರು ಟಿಕೆಟ್ ಬೇಡಿಕೆ ಇಟ್ಟರ ನಂತರವೂ ಸಹ ಎಲ್ಲ ಒಂದ್ ಕಡೆ ಮತ್ತೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಅನ್ನು ದಕ್ಕಿಸಿಕೊಟ್ಟಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ನೋಡಿದಾಗ ಈಗ ಸದ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಹಿನ್ನಡೆ ಆಯ್ತಾ ಅನ್ನೋ ಚರ್ಚೆಗಳು ಸಹ ಇಲ್ಲಿ ಸಾಕಷ್ಟು ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ ನೋಡ್ಬೇಕಾದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಮೇಶ್ ಮೇಟಿ ಅವರು ಅಲ್ಲಿ ಅನುಕಂಪದ ಅಲೆ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬಹುದಾಗಿರುವಂತದ್ದು. ಉಮೇಶ್ ಮೇಟಿ ಅವರು ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ವೀರಣ್ಣ ಚರಂತಿಮಠ ಅವರಿಗೆ ಸಾಕಷ್ಟು ಹಿನ್ನಡೆ ಆಗ್ತಾ ಇರುವಂತದ್ದು. ಬಿಜೆಪಿ ಅಲ್ಲೂ ನಾವು ಅಧಿಕಾರಕ್ಕೆ ಹಿಡಿತೀವಿ ಅನ್ನೋ ಒಂದು ಕನಸನ್ನ ಇಟ್ಕೊಂಡಿತ್ತು. ಎಲ್ಲ ಒಂದ್ ಕಡೆ ಅದು ಕನಸಾಗೆ ಉಳಿಯುತ್ತಾ ಅನ್ನೋ ಮಾತುಗಳು ಸಹ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸದ್ಯದ ಟ್ರೆಂಡ್ ನೋಡಿದಾಗ ಈಗ ಸದ್ಯ 11:41 ಅಂದ್ರೆ ಸದ್ಯದ ಟ್ರೆಂಡ್ ನೋಡಿದಾಗ ಅರ್ಥ ಆಗುತ್ತೆ. ಈಗಾಗಲೇ ಮತ್ತೊಂದು ವಿಚಾರ ನೋಡ್ಬೇಕಾದ್ರೆ ಈ ಚುನಾವಣೆ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಾಯಕರು ಒಬ್ಬೊಬ್ಬರಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇರುವಂತದ್ದು. ಬಿಜೆಪಿಯವರು ದೇಶದ ಭದ್ರ ಬುನಾದಿಯನ್ನ ನೀಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ತಮ್ಮ ಹೇಳಿಕೆಗಳನ್ನ ನೀಡ್ತಾ ಇರುವಂತದ್ದು. ನೋಡಿದ್ರೆ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಡಬಹುದು ಅನ್ನೋ ಸಾಕಷ್ಟು ನಿರೀಕ್ಷೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಕ್ರಿಯೆ ಬರಬಹುದು ಮುಖ್ಯಮಂತ್ರಿಗಳಿಂದ, ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವ್ರ ಕಡೆಯಿಂದನೂ ಬರಬಹುದು, ಬಿಜೆಪಿ ನಾಯಕರಿಂದನೂ ಇನ್ನಷ್ಟು ಪ್ರತಿಕ್ರಿಯೆಗಳು ಬರಬಹುದು. ಆದ್ರೆ ಯಾರು ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಯಾರು ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವಲ್ಲಿ ಯಾರೆಲ್ಲ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅವ್ರಿಗಂತೂ ಇದೊಂದು ಖುಷಿ ವಿಚಾರ. ಬಾಗಲಕೋಟೆ ವಿಚಾರ ನೋಡಿದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಖುಷಿ ವಿಚಾರ. ದಾವಣಗೆರೆ ನೋಡಿದ್ರೆ ಎಲ್ಲ ಒಂದ್ ಕಡೆ ಅವರಿಗೆ ಹಿನ್ನಡೆ ಆಗ್ತಾ ಇದೆ. ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾದ ಒಂದು ಬದಲಾವಣೆ ಆಗುತ್ತೆ, ಚುನಾವಣೆ ಟ್ರೆಂಡ್ ನಲ್ಲಿ ಯಾವ ರೀತಿಯಾದ ಚೇಂಜಸ್ ಆಗುತ್ತೆ, ಜೊತೆಗೆ ಫಲಿತಾಂಶದಲ್ಲಿ ಏನಾದ್ರೂ ಮಹತ್ವದ ಟ್ವಿಸ್ಟ್ ಆಗುತ್ತಾ ಅನ್ನೋ ಚರ್ಚೆಗಳು ಸಹ ಅನ್ನೋ ಮಾತುಗಳನ್ನು ಸಹ ನಾವಿಲ್ಲಿ ಸಾಕಷ್ಟು ಗಮನಿಸಬೇಕಾಗಿರುವಂತಹ ವಿಚಾರವಾಗಿರುವಂತದ್ದು. ಈಗ ಸದ್ಯ ಬಾಗಲಕೋಟೆಯಲ್ಲಿ 16 ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗ್ತಾ ಇರುವಂತದ್ದು. 16 ಸುತ್ತಿನ ಮತ ಎಣಿಕೆ ಸದ್ಯ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುಕ್ತಾಯ ಇರುವಂತದ್ದು. 10,122 ಮತಗಳ ಮುನ್ನಡೆಯನ್ನ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಕಾಯ್ದುಕೊಂಡಿದ್ದಾರೆ. ಸದ್ಯದ ಸ್ಥಿತಿಯಲ್ಲಿ ನೋಡಿದಾಗ 10,000 ಮತಗಳ ಅಂತರದಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು ಹಿನ್ನಡೆಯನ್ನ ಅನುಭವಿಸ್ತಾ ಇರುವಂತದ್ದು. ಆರಂಭದಿಂದಲೂ ಸಹ ವೀರಣ್ಣ ಚರಂತಿಮಠ ಅವರು ಅಂದ್ರೆ ಉಮೇಶ್ ಮೇಟಿ ಅವರು 64,747 ಮತ ಪಡೆದ್ರೆ ವೀರಣ್ಣ ಚರಂತಿಮಠ ಅವರು 54,625 ಮತಗಳನ್ನ ಪಡೆಯುವ ಮೂಲಕ
ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು 7 ಸುತ್ತಿನ ಮತ ಎಣಿಕೆ ಸದ್ಯ ಈಗ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಕಿ ಇರುವಂತದ್ದು. 7 ಸುತ್ತಿನ ಮತ ಎಣಿಕೆಗಳಲ್ಲಿ ಅಂದ್ರೆ ಯಾವ ರೀತಿಯಾದ ಮತ್ತಷ್ಟು ಫಲಿತಾಂಶದಲ್ಲಿ ಮತ್ತಷ್ಟು ಟ್ವಿಸ್ಟ್ ಸಿಗುತ್ತಾ ಅನ್ನೋದು ಸಹ ಇಲ್ಲಿ ನಾವು ಕಾದು ನೋಡಬೇಕಾಗಿರುವಂತದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.